ತಂದೆ ತಾಯಿ ಕಷ್ಟ ನೋಡಿನೇ ನಾವು ಕೂಡ ದುಡ್ದು ತಂದೆ ತಾಯಿಗೆ ಹೆಲ್ಪ್ ಮಾಡಬೇಕಲ್ಲ, ತಂದೆ ತಾಯಿಯವರಿಗೆ ಸಾಕಬೇಕಲ್ಲ ಅಂತೇಳಿ ಅದಾಯಿತು. ಮತ್ತು ನಾವು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೆಣ್ಮಕ್ಳದೇ ಕೆಲಸ ಮಾಡ್ಕೊಂಡು ಹೋದರೆ ಜೀವನ ಆಗೋದಿಲ್ಲ. ಮತ್ತು ನಾವು ಗಂಡಸರ ಕೆಲಸನೂ ಮಾಡ್ಕೊಂಡೇ ಇರಬೇಕು, ಅಂದರೆ ಮುಂದೆ ಹೋಗ್ತೇವೆ. ನನ್ನ ಹೆಸರು ಶಂಕರಮ್ಮ, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ, ಅಕ್ಕಿಯಲ್ಲೂರು ತಾಂಡ, ಗುರುರಾಯಪಟ್ಟಣ ಗ್ರಾಮ. ನಾನು 4ನೇ ಕ್ಲಾಸ್ ಶಾಲೆಗೆ ಹೋಗ್ತಾ ಇದ್ದೆ. ಅಲ್ಲಿಂದ ನಮಗೆ ಮನೆಯಲ್ಲಿ ತುಂಬ ಕಷ್ಟ ಜಾಸ್ತಿ ಆಯಿತು. ತಂದೆ ತಾಯಿ ಕಷ್ಟ ನೋಡಿದೆ ನಾನು. ಮತ್ತು ಶಾಲೆಗೆ ಕಳಿಸಿ ಅಂತ ಹೇಳುವಾಗ ಮನೆಯಲ್ಲಿ ನಿಮ್ಮನ್ನು ಶಾಲೆಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ತಂದೆ ತಾಯಿ ಕಷ್ಟ ನೋಡಿ ತಂದೆ ತಾಯಿಯರೊಟ್ಟಿಗೆ ಕೆಲಸ ಮಾಡಬೇಕಂತೇಳಿ ಆಸೆ ಆಯಿತು. ಮತ್ತು ನಾವು ಎಲ್ಲಾದರೂ ಹೊರಗೆ ಹೋಗಿ ದುಡಿಬೇಕಂತೇಳಿ ಆಗುವಾಗ ಈ ಸೈಡ್ ಉಪ್ಪಿನಂಗಡಿ ಸೈಡ್ ರಾಧಾಕೃಷ್ಣವರೊಟ್ಟಿಗೆ ಕೆಲಸಕ್ಕೆ ಬರುವಾಗ ಕೆಲಸ ಕೊಟ್ಟರು ಅವರು. ಡಾಂಬರು, ಜಲ್ಲಿ, ಏನಾದರೂ ಮಣ್ಣಿನ ಕೆಲಸ, ಚರಂಡಿ ಕೆಲಸ ಅದೆಲ್ಲ ಮಾಡ್ತಾ ಒಂದು ಕೂಲಿ ಕೆಲಸ ಮಾಡ್ಕೊಂಡೆ ಒಂದು 5-6 ವರ್ಷ ಅವರೊಟ್ಟಿಗೆ ಕೆಲಸ ಮಾಡಿ. ಮತ್ತು ನಮಗೆ ಹೇಳಿದ್ರು ಅವರು, ನೀನು ಹೀಗೆಲ್ಲ ಕಷ್ಟದ ಕೆಲಸ ಮಾಡ್ತಾ ಇದ್ದೀಯಾ, ನಮಗೆ ಜನನೂ ಕಡಿಮೆ ಆಗ್ತಾರೆ, ನೀನು ಜನ ತಗೊಂಬ ಅಂತ ಹೇಳಿದರು. ಸ್ಟಾರ್ಟಿಂಗಲ್ಲಿ ಒಂದು 25 ಜನ ಕರ್ಕೊಂಬರುವಾಗ ಅವರು ಕೆಲಸ ಕೊಟ್ಟರು. ಕೆಲಸ ಕೊಟ್ಟು ನೀನು ಇದೇ ಥರ ಕೆಲಸ ಮಾಡಿಸ್ಕೊಂಡು ಹೋಗು, ಮತ್ತು ನಿನಗೆ ಸ್ವಲ್ಪ ಕೆಲಸದ ಅನುಭವ ಉಂಟಲ್ಲ, ನಾವು ಯಾರಿಲ್ಲ ಅಂತೇಳಿದ್ರು. ನಿನ್ನ ರೋಡಲ್ಲಿ ಇದೇ ಥರ ಒಂದು ಜಲ್ಲಿ ಹಾಕಲಿಕ್ಕೆ, ಒಂದು ಚರಂಡಿ ಮಾಡಲಿಕ್ಕೆ, ಒಂದು ಅಪ್ ಡೌನಲ್ಲಿ ಹೇಗೆ ಜಲ್ಲಿ ಹಾಕಿಸ್ಬೇಕು, ಹೇಗೆ ಡಾಂಬರ್ ಮಾಡಬೇಕಂತೇಳಿ ಅವರೆಲ್ಲ ಹೇಳಿಕೊಟ್ಟ ಮೇಲೆ ನಾನು ಅದೇ ಥರ ಮಾಡಿಸ್ಕೊಂಡು ಹೋದೆ ಜನರ ಕೈಯಲ್ಲಿ. ರೋಡಲ್ಲಿ ನಾವು ಬುಟ್ಟಿ ಜಲ್ಲಿ ಗಿಲ್ಲಿ ಹಾಕ್ಕೊಂಡು ಹೋಗುವಾಗ, ರೋಲರ್ ಓಡಿಸುವಾಗ ಅವ್ರನ್ನ ನೋಡ್ತಾ ಇರ್ತಿದ್ದೆ ನಾನು, ಇದೇ ಥರ ರೋಲರ್ ಓಡಿಸ್ಬೇಕಲ್ಲ ಅಂತೇಳಿ. ನೋಡುವಾಗ ಒಂದೊಂದು ದಿವಸ ಆಯಿತು, ಡ್ರೈವರ್ನವರಿಗೆ ನಾನು ಸ್ವಲ್ಪ ರೋಲರ್ ಓಡಿಸಿ ನೋಡುವುದಾ ಅಂತ ಕೇಳಿದ್ದೆ. ಅವರು ಕೊಡ್ತಿದ್ರು. ಹೀಗೆ ಇದೇ ಥರ ಲಿವರ್ ಉಂಟು, ಗೇರಿಲ್ಲ, ಅದಕ್ಕೆ ಲಿವರ್ ಒಂದೇ ಇರೋದು. ಈ ಥರ ಹೀಗೆ ಮುಂದೆ ಮಾಡಿದರೆ ಮುಂದೆ ಮೂವ್ ಆಗ್ತದೆ ರೋಲರು, ಈ ಥರ ಹಿಂದೆ ಮಾಡಿದರೆ ಹಿಂದೆ ಹೋಗ್ತದೆ. ಈ ಥರ ಡೀಸೆಲ್ ಹಾಕಬೇಕು, ಈ ಟ್ಯಾಂಕಿಗೆ ನೀರು ಹಾಕಬೇಕು, ಈ ಥರ ಬಟನ್ ಉಂಟು, ಇದಕ್ಕೆಲ್ಲ ಪ್ರೆಸ್ ಮಾಡಿ ಇದು ಮಾಡಿದರೆ ರೆಡಿ ಆಗ್ತದೆ ರೋಲರ್ ಅಂತೇಳಿ ಅವ್ರು ಹತ್ತಿಸಿ ತೋರಿಸಿದ್ವು ಒಮ್ಮೆ. ತೋರಿಸುವಾಗ ನಾನು ಅದೇ ರೀತಿ ಓಡಿಸ್ಕೊಂಡು ರೋಲರು ಮತ್ತು ಸ್ವಲ್ಪನೇ ಕಲಿತ್ಕೊಂಡು ಮತ್ತು 5 ವರ್ಷದ ಮೇಲೆ ಮತ್ತು ಆಪ್ರೇಟರ್ ಇಲ್ಲ ಅಂತ ಹೇಳಿದ್ರೆ ನನಗೆ, ಶಂಕರಮ್ಮ ನೀನು ಅಲ್ಲಿ ಹೋಗಿ ಆ ರೋಲರ್ ಓಡಿಸ್ಬೇಕಂತ ಹೇಳಿದರೆ ಆಯ್ತು ಸರ್ ಓಡಿಸ್ತೇನೆ ಅಂತೇಳಿ ಒಂದೊಂದು ದಿವಸ ರೋಲರಲ್ಲಿ ಕೆಲಸ ಮಾಡಿನೇ ಬರ್ತಿದ್ದೆ. ಕೆಲಸ ಕಾರ್ಯ ಅವಳಿಗೆ ಇಲ್ಲಿ ಬಂದು ಕೆಲವು ಕಲಿತಳು. ನಮ್ಮ ಇಟಾಚಿಯನ್ನು ಬೇಕಾದರೆ ಇಲ್ಲಿಂದ ತೆಗೆದು ಅಲ್ಲಿ ಇಡಿ ಅಂತ ಇಡ್ತಾಳೆ. ನಮ್ಮ ಆರಾಮಿಸಿ ರೆಡಿಮಿಕ್ಸ್ ಇದರನ್ನು ಕೂಡ ಒಂದು ಸಲ ಮಾಡಿಕೊಡು ಅಂತೇಳಿ ಮಾಡ್ತಾಳೆ. ರೋಲರ್ ಅಂತ ಪರ್ಫೆಕ್ಟ್ ಡ್ರೈವರ್ ರೋಡಲ್ಲಿ. ಈಗ ನಿಮ್ಮಿದ್ರಲ್ಲೇ ರೋಡ್ ಕಟ್ತಾ ಇದ್ದಾಳೆ. ಅದು ನಿಜವಾಗಿ ಗಂಡಸರು ಮಾಡೋ ಕೆಲಸ, ಬೈಂಡಿಂಗ್ ವೈರಲ್ಲಿ ಕಟ್ಟುವಂಥದ್ದು ಅವಳು ಮಾಡ್ತಾಳೆ. ಅವಳು ಗೊತ್ತಿದ್ದೀನಿ, ಇನ್ನೊಬ್ಬಳಿಗೆ ಅವಳಿಗೆ ಹೇಳಲಿಕ್ಕೆ ಆಗ್ತದೆ. ನಾನು ಮೇಸಿ ಅಂತ ಕೂರಲ್ಲ. ಅವ್ರು ಸರಿ ಮಾಡಿದ್ರೆ ಹೇಳ್ತಾರೆ, ನೋಡು ಹಾಗೆಲ್ಲ ಈಗ ಮಾಡು ಅಂತ ಹೇಳ್ತಾಳೆ. ಅವಳಿಗೆ ಇಷ್ಟು ವರ್ಷದ ಅನುಭವ, ಫಾಸ್ಟ್ 25 ಇಯರ್ಸಿನಿಂದ ಅವಳು ಬಂದವಳು. ಈಗ ಮೇಸ್ತ್ರಿ ತನಕ ಮುಟ್ಟುವಾಗ ಏನೆಲ್ಲ ಕೆಲಸ ಮಾಡಿದ ಎಲ್ಲ ಕೆಲಸದ ಬಗ್ಗೆ ನಾಲೆಜಬಲ್. ತಂದೆ ತಾಯಿಗೆ 7 ಜನ ಹೆಣ್ಮಕ್ಳು. 7 ಜನ ಹೆಣ್ಮಕ್ಳಲ್ಲಿ ಅವರನ್ನು ಸಾಕಿದ್ರು. 3 ಜನಕ್ಕೆ ಮದುವೆ ಮಾಡಿ 3 ಜನನೂ ಒಂದೊಂದು 2-2 ವರ್ಷ ಇದ್ದು ತೀರ್ಕೊಂಡ್ರು. 3 ಜನ ಅಕ್ಕಂದಿರು.
ಮತ್ತು ಇನ್ನೂ 3 ಜನ ಅಕ್ಕಂದಿರು ಇದ್ದರು, ಅವರನ್ನು ಮದುವೆ ಮಾಡಿದರು. ಅವರನ್ನು ಮದುವೆ ಮಾಡುವಾಗ ಅವ್ರದ್ದು ಕಷ್ಟ ಏನಂತೇಳಿ ಗೊತ್ತಾಯಿತು. ಗಂಡನೊಟ್ಟಿಗೆ ಅವಾಗೆಲ್ಲ ಕೂಡ್ಕೊಂಡು ಜಗಳ ಮಾಡಿಕೊಂಡು ಇನ್ನೂ ತವ್ರ ಮನೆಗೆ ಬರೋದು. ಮತ್ತು ಈ ಕಷ್ಟನೇ ಬೇಡ ನಮಗೆ ಅಂತೇಳಿ ನನಗೆ ಮದುವೆನೇ ಬೇಡ, ನಾನು ಹೀಗೆ ದುಡ್ದು ತಿನ್ನಬೇಕು, ಅಕ್ಕಂದವ್ರಿಗೆ ಸಾಕಬೇಕು, ಅವ್ರ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಅಣ್ಣ ತಮ್ಮರಿಗೆ ತಂದೆ ತಾಯಿಗೆ ಸಾಕಬೇಕಂತೇಳಿ ಆ ಭಾವನೆಯಲ್ಲಿ ನಾನು ದುಡ್ದೇ ತಿಂದು ಬರ್ತಾಯಿದ್ದೆ. ನಮ್ಮ ಮಕ್ಕಳಿಗೆ ಏನು ತೊಂದರೆ ಬಂದ್ರೂ ಆಕಿನೂ ನೋಡ್ತಾಳೆ, ನಮಗೂ ಏನು ತೊಂದರೆ ಬಂದ್ರೂ ಅವಳೇ ನೋಡ್ತಾಳೆ. ನಮ್ಗೆ ಊಟದಿಲ್ಲ ಇಲ್ಲಿಕ್ರನು ಇಲ್ಲವ ಅಂತೇಳಿದ್ರೂ ಕೊಟ್ಟು ಕಳಿಸ್ತಾಳೆ. ಮಕ್ಕಳಿಗೆ ಶಾಲಿನೂ ಅವಳೇ ಕಲಿಸ್ತಾ ಇದ್ದಾಳೆ. 4 ಜನ ಹೆಣ್ಮಕ್ಳು ಇದ್ದಾವೆ ಈಗ, ಅವರಿಗೆಲ್ಲ ಅವಳೇ ನೋಡ್ತಾ ಇದ್ದಾಳೆ. ಕನಸು ಈಗ ಸುಮಾರು 38 ವರ್ಷ ಆಯ್ತಲ್ಲ. ಈಗ ಅಕ್ಕಂದಿರ ಮಕ್ಕಳು ಅಣ್ಣ ತಮ್ಮರಿಗೆ ಸಾಕಿ ನಾನು ಇಷ್ಟೊತ್ತಿಗೆ ಬಂದಿದ್ದೇನೆ. ಇದ್ರ ಮೇಲೆ ದೇವರು ಹೇಗೆ ದಾರಿ ಕೊಡ್ತಾರೆ ಹಾಗೆ ಅಂತೇಳಿ ತಿಳ್ಕೊಂಡಿದ್ದೆ.